ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಎನ್ ರಾಜಣ್ಣ ಭೇಟಿ ಇದೆಯಲ್ಲ ನಾನಾ ರೀತಿಯ ಚರ್ಚೆಗಳು ಮತ್ತು ವಿಶ್ಲೇಷಣೆಗೆ ಕಾರಣ ಆಗಿತ್ತು. ಇವತ್ತು ಮುಖ್ಯಮಂತ್ರಿಗಳು ಆ ವಿಚಾರಕ್ಕೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಪದೇ ಪದೇ ರಾಜಣ್ಣ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಆಗ್ತಿರೋದು ಯಾಕೆ? ಡಿ.ಕೆ.ಶಿ ಭೇಟಿಯ ನಂತರವೂ ನಾನು ಮುಖ್ಯಮಂತ್ರಿಗಳ ಪರವೇ ಅಂತ ಹೇಳಿದ್ದಾರೆ. ಸಿಎಂ ಪರ ನಾನಿದ್ದೇನೆ ಅಂತ ರಾಜಣ್ಣ ಹೇಳಿದ್ದಾರೆ. ಆದರೆ ನಿನ್ನೆ ಸಂಜೆ ಮತ್ತೆ ರಾಜಣ್ಣ ಅವರನ್ನು ಭೇಟಿ ಮಾಡಿ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಕೆಎನ್ ರಾಜಣ್ಣ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆದಿದೆ. ಮುಖ್ಯಮಂತ್ರಿಗಳ ಪಾಳಯದಲ್ಲಿ ಮುಖ್ಯಮಂತ್ರಿಗಳ ಬೆನ್ನಿಗೆ ಅತ್ಯಂತ ಪ್ರಬಲವಾಗಿ ನಿಂತುಕೊಳ್ಳಬಲ್ಲ ವ್ಯಕ್ತಿ ಅಂದರೆ ಅದು ಕೆಎನ್ ರಾಜಣ್ಣ. ಸಿದ್ದರಾಮಯ್ಯ ಬಲಗೈ ಬಂಟನ ರೀತಿಯಲ್ಲಿ. ಹಾಗಿದ್ದರೂ ಕೂಡ ತನ್ನ ಬಣದ ಶಾಸಕನಲ್ಲದಿದ್ದರೂ ಕೂಡ ಕೆಎನ್ ರಾಜಣ್ಣ ಅವರನ್ನು ಭೇಟಿಯಾಗಿದ್ದಿದೆಯಲ್ಲ ಡಿ.ಕೆ. ಶಿವಕುಮಾರ್ನ, ಅದೊಂದು ಡಿ.ಕೆ. ಶಿವಕುಮಾರ್ ಅವರ ಸ್ಟ್ರಾಟಜಿಯ ಭಾಗವಾಗಿರಬಹುದು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿಯ ನಂತರದಲ್ಲಿ ಕೆಎನ್ ರಾಜಣ್ಣ ಅವರನ್ನು ಸೈಲೆಂಟ್ ಮಾಡಿದ್ರೆ ತಮಗೆ ಅನುಕೂಲ ಆಗಬಹುದೇನೋ ಅಂತ ನಿರೀಕ್ಷೆ ಮಾಡಿದ್ರೇನೋ. ನೋಡಿ, ಹಾಗಾದರೆ ಏನೆಲ್ಲ ಚರ್ಚೆ ಆಗಿದೆ, ಯಾಕೆ ಭೇಟಿ ಮಾಡಿದ್ರು ಅಂತ ನೋಡೋದಾದರೆ, ರಾಜಣ್ಣ ಡಿ.ಕೆ.ಶಿ ಚರ್ಚೆ ಹಿಂದಿರುವ ಉದ್ದೇಶ ಏನು ಗೊತ್ತಾ? ಸಿಎಂ ಕುರ್ಚಿ ಎಲ್ಲೋ ಮಿಸ್ ಆಗುತ್ತೆ ಅಂತ ಆತಂಕ ಶುರುವಾಗಿದೆ. ಮುಖ್ಯಮಂತ್ರಿಗಳ ಆಪ್ತರ ಮನವೊಲಿಸಿದರೆ ಕೆಲಸ ಸಲೀಸು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಮರಳಿ ಯತ್ನ ಮಾಡು ಅಂತ ಮರಳಿ ಭೇಟಿ ಆಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಕುರ್ಚಿ ಕಿತ್ತಾಟದ ಬಗ್ಗೆ ನಿರ್ಧರಿಸೋದ್ರಿಂದ ಹಿಂದೆ ಹೈಕಮಾಂಡ್ ಸರಿದಿದೆ. ಸ್ಥಳೀಯ ಸಮಸ್ಯೆ ಸ್ಥಳೀಯ ನಾಯಕರೇ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದೆ. ಹೀಗಾಗಿ ಪದೇ ಪದೇ ರಾಜಣ್ಣ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರ ಜೊತೆಗಿರುವಂಥವರ ವಿಶ್ವಾಸವನ್ನು ಗಳಿಸುವ ಭಾಗ ಇದು. ಭೇಟಿ ಮಾಡಿದ್ದಾರೆ. ಮಾಡಲಿ. What by that? He is a president of the party, D.K. Shivakumar. What is wrong in that? He is a president of the party. KPCC ಅಧ್ಯಕ್ಷರು ಯಾರು? ರಾಜಣ್ಣ ಅವರು ನಿನ್ನೆ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಮಾಡಲಿ. What by that? He is a president of the party, D.K. Shivakumar. What is wrong in that?